ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇವತ್ತು ಬುಧವಾರದ ವ್ಲಾಗ್. ನಾನು 11 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಇವಾಗ 11 ಗಂಟೆಗೆ ನಾನು ಜ್ಯೂಸ್ ಕರ್ಬೂಜ ಹಣ್ಣು ತಂದಿದ್ರು, ಅದನ್ನೆಲ್ಲ ಹೆರೆದು ಜ್ಯೂಸ್ ಮಾಡಿ ಎತ್ತಿಟ್ಬಿಡೋಣ, ಮಧ್ಯಾಹ್ನ ಬಂದು ಕುಡ್ಕೊತಾರೆ ಅಂದ್ಬಿಟ್ಟು ಜ್ಯೂಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಹಣ್ಣಿಂದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನಾನು ಕರ್ಬೂಜ ಹಣ್ಣಿಗೆ ಬೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಬೆಲ್ಲ ತೊಗೊಂಡು ಇದು ಮಾಡ್ತಾಯಿದ್ದೀನಿ. ನಾನು ಸಕ್ಕರೆ ಹಾಕ್ಕೊತಾ ಇಲ್ಲ, ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ಒಂದು ಕವರ್ ಮೇಲಿಟ್ಟು ನಾನು ಕಲ್ಲಲ್ಲಿ ಒಂಚೂರು ಸಣ್ಣಕ್ಕೆ ಪೀಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಕೆ ಇದಾಗುತ್ತೆ ಅಂದ್ಬಿಟ್ಟು ಸಣ್ಣ ಸಣ್ಣಗೆ ಜಜ್ಕೊತಾ ಇದ್ದೀನಿ ಬೆಲ್ಲನ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಮತ್ತು ಒಂಚೂರು ಹಣ್ಣು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಇದನ್ನ ರುಬ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ತೆಗ್ದು ಇಟ್ಕೊತಾ ಇದ್ದೀನಿ. ಎಲ್ಲ ಜ್ಯೂಸ್ನೆಲ್ಲ ಇದು ಮಾಡಿಬಿಟ್ಟು ತೆಗ್ದು ಎತ್ತಿಟ್ಕೊತಾ ಇದ್ದೀನಿ. ಅದೊಂಚೂರು ಜ್ಯೂಸ್ ಮಾಡಿಬಿಟ್ಟು ನನ್ನ ಮಗಳಿಗೊಂಚೂರು ಕುಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ನಾನು. ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಹೀರೆಕಾಯಿ ಬೇಳೆ ಹಾಕ್ಬಿಟ್ಟು ನೋಡಿ, ನನಗೆ ಒಂದು ಕುಕ್ಕರ್ಗೆ ಹೀರೆಕಾಯಿ ಎಲ್ಲ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಳೆ ಮತ್ತು ತೊಗರಿಬೇಳೆ ಮತ್ತು ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಇಲ್ಲಿ 2 ಚೊಂಬು ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂಚೂರು ಉಪ್ಪು ಹಾಕ್ಬಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಗ್ಯಾಸ್ ಹಚ್ಚಿ ನಾನು ಕೂಗಿಸ್ಕೊತಾ ಇದ್ದೀನಿ. ಇದು ಬೇಳೆ ಜಾಸ್ತಿ ಬೇಗ ಬೇಯ್ತಿಲ್ಲ, ಅದಕ್ಕೋಸ್ಕರ ನಾನು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನಾನು ಸಾಂಬಾರು ಒಗ್ಗರಣೆಗೆ ರುಬ್ಕೊಳ್ಳೋದಕ್ಕೋಸ್ಕರ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ನೋಡಿ, ನಾನು ಇದಕ್ಕೊಂಚೂರು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂಚೂರು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾನು ಒಂಚೂರು ಒಂದು 2-3 ಮೆಣಸು ಹಾಕ್ಕೊತೀನಿ ಅಷ್ಟೇ. ಒಂಚೂರು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಜೀರಿಗೆ ನಾನು ಜಾಸ್ತಿ ಫ್ರೈ ಮಾಡ್ಕೊಳ್ಳಲ್ಲ, ಸ್ಟವ್ ಆಫ್ ಮಾಡಿಬಿಟ್ಟಿರ್ತೀನಿ. ಜೀರಿಗೆ ಇದು ಮಾಡಿಕೊಂಡು ಎತ್ತಿಟ್ಕೊಂಡು ರುಬ್ಬಕ್ಕೆ ಎತ್ತಿಟ್ಕೊತೀನಿ. ಜೀರಿಗೆ ಒಂಚೂರು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಒಂದು ಚಿಕ್ಕದು ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಈರುಳ್ಳಿ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೋಬೋದು. ಇದಿಷ್ಟು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ, ಒಂಚೂರು ಬೇಳೆ ಬೇಯಿಸಿರೋ ಬೇಳೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಏನಿಲ್ಲ,
ಒಂಚೂರು ಈರುಳ್ಳಿ, ಕರಿಬೇವು, ಸಾಸಿವೆ, ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂಚೂರು ಜೀರಿಗೆನೂ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ. ಅದನ್ನೊಂಚೂರು ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಖಾರನ ಹಾಕ್ಕೊತೀನಿ. ರುಬ್ಬಿರೋ ಖಾರನೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಫ್ರೈ ನಾನಿಲ್ಲೇನು ಮಾಡ್ತಾಯಿಲ್ಲ, ಹಾಗೆ ಎತ್ತಿಡ್ತಾ ಇದ್ದೀನಿ. ಸಾಂಬಾರು ಮಳ್ಳೋವರೆಗೂ ಬಿಡ್ತೀನಿ. ಹಾಗೆ ಸಾಂಬಾರು ಮಾಡ್ತಿದ್ದೆ. ಸಾಂಬಾರು ಮಾಡಿದ್ದಾದ್ಮೇಲೆ ನಾನು ಆಫ್ ಮಾಡ್ಕೊತೀನಿ. ಸಾಂಬಾರೆಲ್ಲ ಮಾಡಾಗಿದೆ. ಮಧ್ಯಾಹ್ನ ಊಟಕ್ಕೆ ಬಂದರೆ ಊಟಕ್ಕೆ ಕೊಟ್ಟರೆ ಮುಗಿಯುತ್ತೆ. ಮಧ್ಯಾಹ್ನ ಇನ್ನೇನಿಲ್ಲ. ಗೋಬಿ ಟ್ರೈ ಮಾಡೋಣ ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಹೀಗೆ ಒಂದು ಕಡೆ ನೋಡ್ಕೊಂಡಿದ್ದೆ, ಅದರಲ್ಲಿ ಗೋಬಿ ನೋಡ್ಕೊಂಡಿದ್ನಲ್ಲ, ಅದನ್ನು ಟ್ರೈ ಮಾಡೋಣ ಒಂದು ಸಲ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಅಂತ ನೋಡ್ತೀನಿ ಅಂತ. ಈಗ ಗೋಬಿಗೆ ಟ್ರೈ ಮಾಡ್ತಾಯಿದ್ದೀನಿ ನಾನು. ಗೋಬಿಗೆ ಎಲೆಕೋಸು ತಗೊಂಡಿದ್ದೆ. ಎಲೆಕೋಸನ್ನೆಲ್ಲ ಚೆನ್ನಾಗಿ ತೊಳೆದು ನಾನು ಸಣ್ಣ ಸಣ್ಣಗೆ ಈ ಚಾಪರ್ ಇರುತ್ತಲ್ಲ, ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಚಾಪರಲ್ಲೇ ಸ್ವಲ್ಪ ಸ್ವಲ್ಪನೇ ತಗೊಂಡು ಚಾಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಗೋಧಿ ಹಿಟ್ಟು, ಒಂದು 3 ಸ್ಪೂನ್ ಗೋಧಿ ಹಿಟ್ಟು ಬೇಕಾದರೆ ಗೋಧಿ ಹಿಟ್ಟು ಹಾಕ್ಕೋಬೋದು. ನಾನು ಇಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಬಿಟ್ಕೊಂಡು ಸ್ವಲ್ಪನೇ ಬಿಟ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಇದು ಮಾಡ್ಕೊಬಾರ್ದು. ಹಿಂಗೆ ಚೆನ್ನಾಗಿ ಮಿದ್ಕೋಬೇಕು. ಮಿದ್ಬಿಟ್ಟು ಸೈಡ್ಗೆ ಎತ್ತಿಟ್ಕೋಬೇಕು. ಉಪ್ಪು ಒಂಚೂರು ಹಾಕ್ಕೊಳ್ಳಿ. ಹೀಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಗೇ
ಇದು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡು ನಾನಿಲ್ಲಿ ಮಸಾಲೆಗೆ ಇದು ಮಾಡ್ಕೊತಾ ಇದ್ದೀನಿ, ಗೋಬಿ ಮಸಾಲೆ ಮಾಡ್ಕೊತಾ ಇದ್ದೀನಿ. ಒಂಚೂರು ಎಣ್ಣೆ, ಒಂದು ಬಾಣಲಿಗೆ ಒಂಚೂರು ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಒಂದು 50 ಗ್ರಾಮ್ ಅಷ್ಟು ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಈಗ ಎಣ್ಣೆಗೆ. ಅದೊಂಚೂರು ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಅದೊಂಚೂರು ಫ್ರೈ ಆದಮೇಲೆ ಒಂಚೂರು ಖಾರ ಪುಡಿ, ಒಂಚೂರು ಬೆಲ್ಲ, ಒಂಚೂರು ಉಪ್ಪು, ಒಂಚೂರು ಸಕ್ಕರೆ, ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಅದಾದಮೇಲೆ ಅದೆಲ್ಲ ಬೇಯಿಸ್ಕೊಂಡ್ಮೇಲೆ ಈಗ ನೋಡಿ ಅದನ್ನೆಲ್ಲ ಒಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಂಡು ಒಂಚೂರು ನೀರು ಬಿಟ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಪೇಸ್ಟ್ ಫ್ರೈ ಮಾಡ್ಕೊತಿದ್ದೀರಲ್ಲ ಅದಕ್ಕೆ ಒಂಚೂರು ಚಿಕ್ಕ ಬಟ್ಲಿಗೆ ಹಾಕ್ಕೊಂಡು ಅದನ್ನೆಲ್ಲ ಒಂಚೂರು ನೀರು ಹಾಕ್ಕೊಂಡು, ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಇದನ್ನ ಹಾಗೆ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ಕಾರ್ನ್ಫ್ಲೋರ್ನು ಒಂದು 2 ಸ್ಪೂನ್ ಕಾರ್ನ್ಫ್ಲೋರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಟಿದ್ದೀನಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ, ನಾನಿಲ್ಲಿ ಸ್ವಲ್ಪನೇ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಗಟ್ಟಿ ಆಗುತ್ತೆ, ಅಷ್ಟೇ ಆಗುತ್ತೆ. ಇದು ನಾನು ಮಿಕ್ಸ್ ಕುದ್ಮೇಲೆ ಎತ್ತಿಟ್ಕೊಂಡ್ರೆ ಸಾಕು. ಈಗ ಒಂದೊಂದೇ ಉಂಡೆ ಸ್ವಲ್ಪನೇ ಹಾಕ್ಕೊಂಡು ಎಣ್ಣೆಲಿ ಕರ್ಕೊತಾ ಇದ್ದೀನಿ. ನೋಡಿ ಇದೊಂಚೂರು ಕುದೀತಿದೆ ನೋಡಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಲ್ಲ ಅದಕ್ಕೆ ಸ್ವಲ್ಪನೇ ಮಾಡಿ ಟ್ರೈ ಮಾಡೋಣ, ಹೇಗೆ ಬರುತ್ತೆ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ನಾನು ಚಿಕ್ಕ ಬಾಣಲಿ ತೊಗೊಂಡೆ, ಅದಕ್ಕೋಸ್ಕರ ಎಲ್ಲ ಪೂರ್ತಿ ಹಾಕೊಬಿಡ್ಬೋದಾಗಿತ್ತು. ಚಿಕ್ಕ ಬಾಣಲಿ ತೊಗೊಂಡಿದ್ದರಿಂದ ನಾನು 2 ಸಲ ತೆಗ್ದು ಹಾಕಿ ಇದು ಮಾಡಿದ್ದೀನಿ. ಇದೊಂದು 2 ನಿಮಿಷ ಬೇಯಿಸಿ ಎತ್ತಿಟ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಆಗಿರುತ್ತೆ. ಈ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕು. ಈಗ ಇನ್ನೊಂದು ಸಲ ಹಾಕ್ಕೊತಾ ಇದ್ದೀನಿ ನಾನು. ಇದು ದೊಡ್ಡ ಬಾಣಲಿ ತೊಗೊಂಡಿದ್ದಿದ್ರೆ ಪೂರ್ತಿ ಒಂದೇ ಸಲ ಹಾಕ್ಕೊಂಬಿಡ್ಬೋದಾಗಿತ್ತು. ಚಿಕ್ಕದು ತೊಗೊಂಬಿಟ್ಟೆ, ಈಗ 2 ಸಲ ಹಾಕ್ಕೊತಾ ಇದ್ದೀನಿ. ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ಎತ್ತಿಟ್ಕೊಂಡು, ಒಂದು ಆಗಲೇ ಮಸಾಲೆ ಮಾಡಿದ್ರಲ್ಲ ಅದು ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಹಾಕ್ಕೊಂಡು ಎತ್ತಿಟ್ಕೊಬೋದು. ಬೇಕಾದ್ರೆ ಒಂದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಆಗುತ್ತೆ. ಅದನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಸರ್ವ್ ಮಾಡ್ಬೋದು. ಈಗ ನೋಡಿ ಅಷ್ಟಾಗಿತ್ತು ಅಷ್ಟೇ. ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊತೀನಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ.
2 ನಿಮಿಷ ಬೆಂದಿದೆ ನೋಡಿ, ಈ ಥರ ಬಂದಿದೆ ಗೋಬಿ. ಕ್ಯಾಪ್ಸಿಕಮ್ ಇರಲಿಲ್ಲ, ಅದಕ್ಕೋಸ್ಕರ ನೋಡಿ ಈ ಥರ ಆಗಿದೆ. ನಾನು ಈರುಳ್ಳಿ ಟೊಮೊಟೊ ಕೆಚಪ್ ಹಾಕಿ ಇಟ್ಟಿದ್ದೀನಿ. ಈಗ ಸರ್ವ್ ಮಾಡ್ತಾಯಿದ್ದೀನಿ.